ಮುಖ್ಯಮಂತ್ರಿ ಕಚೇರಿ ನವೀಕರಣ ಮುಕ್ತಾಯಗೊಂಡಿದೆ. ಇವತ್ತು ಪೂಜೆ ಕೂಡ ನಡೀಬೇಕಾಗಿತ್ತು, ಆದರೆ ಅದನ್ನ ಮುಂದೂಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಚೇರಿಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ನವೀಕರಣ ಮುಕ್ತಾಯಗೊಂಡಿದೆ. ಇಂದು ನಡೀಬೇಕಾಗಿತ್ತು ಕಚೇರಿ ಪೂಜೆ, ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಇಂದು ಕಚೇರಿ ಪೂಜೆಗೆ ಚಿಂತನೆ ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಿಢೀರ್ ಕಚೇರಿ ಪೂಜೆಯ ದಿನಾಂಕ ಬದಲಾಗಿದೆ. ನವೀಕರಣಗೊಂಡ ಕಚೇರಿಯನ್ನ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆಗೂ ಮುನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಮುಖ್ಯಮಂತ್ರಿ ಕಚೇರಿ. ಕೊಂಚ ನವೀಕರಣ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನವೀಕರಣ ಪ್ರಕ್ರಿಯೆ ಇವತ್ತು ಮುಗಿದಿದೆ. ಸಚಿವ ಸಂಪುಟ ಸಭೆ ಬೇರೆ ಆಗಬೇಕಾಗಿತ್ತು. ಅದಕ್ಕೂ ಪೂರ್ವದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವೀಕರಣ ಯಾವ ರೀತಿಯಾಗಿದೆ, ಏನೆಲ್ಲ ಚೇಂಜಸ್ ಅನ್ನ ಮಾಡಲಾಗಿದೆ, ಇದನ್ನು ಕೂಲಂಕುಷವಾಗಿ ಖುದ್ದು ತಾವೇ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ನವೀಕರಣ ಆಗಿದ್ದರಿಂದಾಗಿ ಇವತ್ತು ಪೂಜೆ ಕೂಡ ನಡೀಬೇಕಾಗಿತ್ತು, ಅದನ್ನು ಸದ್ಯ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜ್ ನೀವು ಗಮನಿಸ್ತಾ ಇದ್ದೀರಿ. ಕಚೇರಿ ನವೀಕರಣದ ನಂತರದ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸೋಫಾ ಸೆಟ್ಗಳನ್ನು ಮತ್ತೆ ಯಥಾಸ್ಥಿತಿಗೆ ತಂದಿಡ್ತಿರುವಂಥ ಕೆಲವೊಂದು ದೃಶ್ಯಗಳು. ಸೊ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೊಂಚ ವ್ಯತ್ಯಯಗಳು ಉಂಟಾಗಿತ್ತು, ಅದನ್ನು ನವೀಕರಣ ಮಾಡಬೇಕಾಗಿತ್ತು. ಎಲ್ಲ ನವೀಕರಣ ಆದ ನಂತರದ ಸಂದರ್ಭದಲ್ಲಿ ಮತ್ತೆ ಪೀಠೋಪಕರಣಗಳ ಅರೇಂಜ್ಮೆಂಟ್ಸ್ ನಡೆಯಲಿದೆ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸ್ವತಃ ಖುದ್ದಾಗಿ ತಾವೇ ಬಂದು ಪರಿಶೀಲನೆಯನ್ನು ಸಚಿವ ಸಂಪುಟದ ಸಭೆಗೂ ಪೂರ್ವದಲ್ಲೇ ನಡೆಸಿದ್ದಾರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.